ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಭಾರತ ಈಗಾಗಲೇ ಕೊಟ್ಟಿರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ. 229 ಪಾಕಿಸ್ತಾನಿ ನಾಗರಿಕರು ಭಾರತದಿಂದ ಹೋಗಿದ್ದಾರೆ, ಅಂದ್ರೆ ಅವ್ರನ್ನ ಹೊರದಬ್ಬಲಾಗಿದೆ. ಬೇಸಿಕ್ಲಿ ಭಾರತ ತೊರೆಯುವಂತೆ ಪಾಕ್ ಪ್ರಜೆಗಳಿಗೆ ಮೋದಿ ವಾರ್ನಿಂಗ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಪಾಕಿಸ್ತಾನಿ ನಾಗರಿಕರು ಭಾರತದಿಂದ ವಾಪಸ್ ಆಗ್ತಾ ಇದ್ದಾರೆ. 392 ಭಾರತೀಯ ನಾಗರಿಕರು ಪಾಕ್ನಿಂದ ಬಂದಿದ್ದಾರೆ. ಅಲ್ಲಿ ಬೇರೆ ಬೇರೆ ಬಿಸ್ನೆಸ್ ಪರ್ಪಸ್ಗೆಲ್ಲ ಹೋದವರೆಲ್ಲ ವಾಪಸ್ ಬಂದಿದ್ದಾರೆ. ಹೋಗ್ಬೇಕಾದ್ರೆ ಕೆಲವ್ರದ್ದೆಲ್ಲ ನೋಡ್ಬೇಕಾಗಿತ್ತು ನೀವು ಆಕ್ರಂದನ. ಈ ಅಟಾರಿ ಬಾರ್ಡರ್ ಹತ್ರ ಎಲ್ಲ ನಮ್ಮನ್ನ ಅನ್ಯಾಯವಾಗಿ ಕಳಿಸ್ತಾ ಇದ್ದಾರೆ, ಅವ್ರು ಯಾರೋ ಮಾಡಿದ್ರು ಅಂತ. ಅಲ್ಲೂ ಅವ್ರೇನು ಖಂಡಿಸೋ ಕೆಲಸ ಏನು ಮಾಡಿರಲಿಲ್ಲ. ಮೇಲ್ನೋಟಕ್ಕೆ ನಂಗೆ ತುಂಬ ಬೇಜಾರಾಯಿತು ಅಂತ ಹೇಳಿದ್ರು ಬಿಟ್ರೆ ಇನ್ನೇನು ಹೇಳಲಿಲ್ಲ. ಬಟ್ ಕೆಲವರೆಲ್ಲ ಬಳೆ ಹೊಡ್ಕೊಂಡು ಆಕ್ರಂದನ ಎಲ್ಲ ತೋರಿಸ್ತಾ ಇದ್ದಿದ್ದು ಕಂಡು ಬಂತು ನಮಗೆ. ಈ ವೀಸಾ ರದ್ದಾಗಿರೋದು ಭಾರತಕ್ಕೆ ಏನು ನಷ್ಟ ಆಗುತ್ತೆ ಅಂತ ಕೇಳಿದ್ರೆ ಶೂನ್ಯ. ಪಾಕಿಸ್ತಾನ ಕಳ್ಕೊಳ್ಳೋದು ಎಷ್ಟಿದೆ ಅಂದರೆ ಮತ್ತಷ್ಟು. ಯಾಕಂದರೆ ಅಲ್ಲಿ ಬದುಕೋದಕ್ಕಾಗಲ್ಲ ಅಂತಲೇ ಇಲ್ಲಿ ಬಂದವರು ಸುಮಾರು ಜನ ಇದ್ದಾರೆ. ಎಜುಕೇಷನ್ ಪರ್ಪಸ್ಗೆ ಬಂದವರು ಇದ್ದಾರೆ. ಅಲ್ಲಿ ಒಳ್ಳೆ ಹಾರ್ಟ್ ಸರ್ಜರಿಗೆ ಡಾಕ್ಟರ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಸರ್ಜರಿ ಮಾಡಿಸ್ಕೊಳ್ಳೋಕೆ ಬಂದವರು ಇದ್ದಾರೆ. ಬೇರೆ ಬೇರೆ ಚಿಕಿತ್ಸೆ ತೊಗೊಳೋದಕ್ಕೆ ಬಂದವರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಅವರೆಲ್ಲರಿಗೂ ಕೂಡ 1-2 ದಿನ ಎಕ್ಸ್ಟೆನ್ಷನ್ ಜಾಸ್ತಿ ಕೊಟ್ಟಿದ್ದಾರೆ. ಏನು ಆಪರೇಷನ್ ಮಾಡಿಸ್ಕೊಳ್ಬೇಕು ಮಾಡಿಸ್ಕೊಂಡು 29ನೇ ತಾರೀಕು ಒಳಗೆ ತೊಲಗಿ ಅಂತ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಹೀಗಾಗಿ ಕೆಲವರಿಗಂತೂ ಢವಢವ ಇದೆ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಅಕಸ್ಮಾತ್ ವೀಸಾ ಅವಧಿ ಮುಗಿದಿದ್ರೆ, ಅವರು ಅಕ್ರಮವಾಗಿ ನುಸುಳಿದ್ರೆ ಏನು ಮಾಡ್ತಾರೆ ಅವರನ್ನ ಅಂತ ಕೇಳ್ಬೋದು ನೀವು. ನಮ್ಮ ಹತ್ರ ಆಲ್ರೆಡಿ ಅಂದರೆ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೆಲ್ಲ ಡಿಟೆನ್ಷನ್ ಸೆಂಟರ್ಗಳು ಅಂತ ಇದ್ದಾವೆ. ಅಲ್ಲಿ ಅವ್ರನ್ನ ಹಾಕಿ ಅವರ ದೇಶಕ್ಕೆ ಅವ್ರನ್ನ ವಾಪಸ್ ಕಳಿಸೋ ಪ್ರಕ್ರಿಯೆ ಆಗುತ್ತೆ.